ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಹಾಂ, ತಾಜ್ ಮಹಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಶಹಜಹಾನು ನನಗೋಸ್ಕರ ಇನ್ನೊಂದು ತಾಜ್ ಮಹಲ್ ಕಟ್ತಾನಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬಿಂಗೆ ಹಿಡ್ಕೊಂಡು ಕಾಣಿಸಲ್ವಾ ಕಾಗೆ ಮುದುಕಿ? ಬೇಕು ಬೇಕು ಅಂತಾನೆ ಕೇಳ್ತಾಳೆ. ಬಿಂದಿಗೆ ತಗೊಂಡು ಇನ್ನೆಲ್ಗೆ ಹೋಗ್ತಾರೆ? ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಗೊತ್ತಿದ್ದು ಕೇಳ್ತಾಳೆ ಬೇಕು ಬೇಕು ಅಂತ. ನನ್ನ ಹತ್ರ ಜಗಳ ಆಡಿಲ್ಲ ಅಂತಂದರೆ ತಿಂದಿರೋ ಅನ್ನ ಜೀರ್ಣನೇ ಆಗಲ್ಲ ನಿನಗೆ. ಏನೇ ಅಂದೆ? ಅಮ್ಮ ತಾಯಿ, ಒಂದಿನ ಆದರೂ ಸುಮ್ಮನಿದೀಯಾ? ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಜಗಳ ಮಾಡ್ತಾನೆ ಇರ್ತೀಯ ಮನೆಗ. ತಿಂದ್ಬಿಟ್ಟು ಒಳಗೆ ಮುದ್ರಕೊಂಡು ಮಲ್ಕೊಳ್ಳೋದು ಬಿಟ್ಟು ಇಲ್ಲಿ ರೋಡಲ್ಲಿ ಕುತ್ಕೊಂಡು ಹೋಗೋರ್ಗೆ ಬರೋರಿಗೆಲ್ಲ ಎಲ್ಗೆ ಹೋಗ್ತಾ ಇದೆಯಾ ಅಂತ ಕೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಆ ದೇವರು ನೀನು ಕಿವಿ ಕಿತ್ಕೊಂಡೇ ಹೊರ್ತು ಆ ಬಾಯಿ ಆದ ಕಿತ್ಕೋಬೇಕಾಗಿತ್ತು. ಅಯ್ಯ, ನಿನ್ನ ಹತ್ರ ಮಾತಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಬಟ್ಟೆ ಒಗಿಬೇಕು. ಅಯ್ಯಪ್ಪ, ಎಷ್ಟು ಕೆಲಸ ಐತೆ. ಏನೇನೋ ಒಬ್ಬೊಬ್ಳೆ ಮಾತಾಡ್ಕೊತಾಳೆ. ಅಯ್ಯೋ, ದೊಡ್ಡ ಮೆಂಟ್ಲು ನನ್ನ ಸೊಸೆ. ಅದೇನಂತ ಗಂಟು ಬಿದ್ಲೋ ನಮ್ಮ ಮನೆಗೆ. ಬತ್ತಾವಳೆ ನೋಡು ಮಿಟ್ಟಿಗಳ ರಾಣಿ. ಓ ಸಾವಿತ್ರಿ, ಇಲ್ಲೇ ಇದ್ದೀಯಾ? ಅಲ್ಲ, ನೀನು ಯಾಕೆ ನಾಯಿ ನರಿಗಳ ಜೊತೆಗೆಲ್ಲ ಓಡಾಡ್ತೀಯ? ನಿಂಗೆ ಬುದ್ಧಿ ಇಲ್ವಾ? ಯಾಕೆ ತಿಂದು ಕೊಬ್ಬ ನಿಂಗೆ? ನಾನು ಮನೆ ಊಟನೇ ತಿನ್ನೋದು, ಅದಕ್ಕೆ ನನಗೆ ಕೊಬ್ಬು ಜಾಸ್ತಿ. ನೀನು ಬೀದಿನಾಗೆಲ್ಲ ಹಾಯ್ಕೊಂಡು ತಿಂತೀಯಲ್ಲ, ಅದಕ್ಕೆ ನಿನ್ಗೆ ಇನ್ನೂ ಕೊಬ್ಬು ಜಾಸ್ತಿ. ಅಲ್ಲ, ನಾನು ಹೇಳಿದ್ದು ನಾಯಿ ನರಿಗಳ ಜೊತೆ ಓಡಾಡಬೇಡ ಅಂತ ಸಾವಿತ್ರಿಗೆ ಹೇಳಿದೆ. ನೀನು ಹಾಗಾದರೆ ನಾಯಿ ನರಿನಾ ನೀನು? ಲೇ ಮುದೇವಿ, ನೀನು ಯಾರಿಗೆ ಹೇಳ್ತಾ ಇದ್ದೀಯ ಅಂತ ನನಗೆ ಗೊತ್ತು. ಅಯ್ಯೋ ಸಾಕು, ನಿಲ್ಲಿಸ್ರಿ ನಿಮ್ಮಿಬ್ಬರು ಜಗಳ. ಎಲ್ಲೋದ್ರೂ ನಿಮ್ಮಿಬ್ಬರು ಜಗಳ ಆಡೋದು ಮಾತ್ರ ತಪ್ಪಲ್ಲ. ನೋಡಿ ಸಾವಿತ್ರಿ, ಇವಾಗ ಹೇಳ್ತಾ ಇದ್ದೀನಿ, ಯಾರನ್ನಾದರೂ ನಂಬು, ಈ ಕುಳ್ರನ್ನ ಮಾತ್ರ ನಂಬೇಡ. ನೋಡು, ಈ ಜೈ ಸವಾಸ ಬಿಟ್ಬಿಡು ಅಂತ ಅವತ್ತೇ ಹೇಳಿದ್ದೀನಿ. ನೀನಾದರೂ ಇವಳ ಜೊತೆನೇ ಇದೆಯಲ್ಲ, ನಿನ್ನ ಜೊತೆ ಚೆನ್ನಾಗೇ ಇರ್ತಾಳೆ. ಆಮೇಲೆ ನೀನು ಹೋದ್ಮೇಲೆ ನಿನ್ನೆ ಆಡ್ಕೊಂಡು ನಗ್ತಾಳೆ. ಅದಕ್ಕೆ ಹೇಳಿದ್ದು ಅವಳ ಜೊತೆ ಸೇರಬೇಡ ಅಂತ. ಏನು ನೀನು ಹೇಳ್ತಾ ಇರೋದು ನಿಜನಾ? ಹೌದು ನಿಜ. ಅದಕ್ಕೆ ಹೇಳಿದ್ದು ಅವತ್ತಿಂದಾನು, ಯಾರ ಜೊತೆನೂ ಸೇರಿದಂಗೆ ನಿನ್ನ ಪಾಡು ನೀನಿರು ಅಂತ. ಇವಾಗ ನೋಡು, ನಿನ್ನ ಬಗ್ಗೆನೇ ಊರೆಲ್ಲ ಹೇಳ್ಕೊಂಡು ಬಂದಿದ್ದಾಳೆ. ಇಲ್ಲಿ ನೋಡ್ರೆ ನಿನ್ನ ಜೊತೆನೇ ಸೇರಿದ್ದಾಳೆ. ನಿಂಗೆ ಯಾಕೋ ಅತಿ ಆಯಿತು. ಇಲ್ದವೆಲ್ಲ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇದೆಯಾ ನೀನು? ಸಾವಿತ್ರಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಅವಳು ಊರೆಲ್ಲ ಏನು ಹೇಳ್ಕೊಂಡು ಬಂದಿದ್ದಾಳೆ ಅಂತ ನಿನಗೆ ಗೊತ್ತಾ? ಏನು ಹೇಳ್ಕೊಂಡು ಬಂದಿದ್ದಾಳೆ ಹೇಳು? ಏನಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಬಂದಿರಲಿ, ಇವತ್ತು ಗ್ರಹಚಾರ ಬಿಡಿಸ್ತೀನಿ ಇವಳ್ದು. ಅದು ನೀನು ಬಿಲ್ಡಪ್ ರಾಣಿ ಅಂತೆ, ಏನೇ ತಗೊಂಡ್ರು ಊರೆಲ್ಲ ಹೇಳ್ಕೊಂಡು ಬರ್ತೀಯಂತೆ. ನಾನು ಅದು ತಗೊಂಡೆ ಅಂತ ಹೇಳ್ಕೊಂಡು ಬರ್ತೀಯಂತೆ. ಅಷ್ಟೇ ಅಲ್ಲ, ನೀನು ಮನೇಲಿ ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಲ್ವಂತೆ, ಒಂದು ತುತ್ತು ಊಟ ಹಾಕಲ್ವಂತೆ. ಹಾಗೆ ನೀನು ಏನಾದರೂ ಒಂದು ವಸ್ತು ತಗೊಂಡ್ರೆ ಸಾಕು, ಹೊಟ್ಟೆ ಉರ್ಕೊಂಡು ಸಾಯ್ತಾಳೆ ಯಾವಾಗೂ. ನಿನ್ನ ಮುಂದೆ ಮಾತ್ರ ಹಿಹಿ ಅಂತ ಕಿಸ್ಕೊಂಡಿರ್ತಾಳೆ. ನಿನ್ನ ಹಿಂದೆ ಎಲ್ಲನೂ ಹೊಟ್ಟೆ ಉರ್ಕೊಂಡು ಸಾಯ್ತಾಳೆ. ಮೊನ್ನೆ ಏನು ಫ್ರಿಡ್ಜ್ ತಂದಂತೆ ಮನೆಗೆ, ಅದನ್ನು ಊರೆಲ್ಲ ಹೇಳ್ಕೊಂಡು ಬಂದಿದ್ದಾಳೆ. ಬಿಟ್ಟು ದುಡ್ಡು ಬಂದೈತೆ, ಅದಕ್ಕೆ ಎಲ್ಲ ತೊಗೊಂಡು ಬಂದು ಇಟ್ಕೊತಾಳೆ ಹೇಳಿ. ಅವಳಿಗೇನು ಕಷ್ಟ ಸುಖ ಅಂತ ಎಲ್ಲ ಹೇಳ್ಕೊಂಡು ಬಂದಿದ್ದಾಳೆ. ಅಯ್ಯೋ, ನಿನ್ನ ಮನೆ ಕಾಯ್ವಾಗ ಹೋಗ. ನನ್ನ ಮುಂದೆನೇ ಇಷ್ಟೆಲ್ಲ ನನ್ನ ಬಗ್ಗೆನೇ ಫಿಟ್ಟಿಂಗ್ ಇಡ್ತಾ ಇದೆಯಲ್ಲೇ ನೀನು. ಮಾಡ್ತೀನಿ ಇರೋ ನಿನಗೆ. ನಿಂತ್ಕೊಳ್ಳೆ ಸಾಕು. ಅವಳಿಗೇನು ಮಾಡೋದು? ನಾನು ಮಾಡ್ತೀನಿ ನೋಡು ನಿನಗೆ ಮದುವೆ. ಅಲ್ವೇ, ನನ್ನ ಕಾಸು ನನ್ನ ಇಷ್ಟ, ನಾನು ದುಡ್ಕೊಂಡು ಬಂದು ನಾನು ತಗೋತೀನಿ. ನಿಂಗೆ ಯಾಕೆ ಹೊಟ್ಟೆ ಊರಿ? ನಿನಗೂ ಕೈಲಾದ್ರೆ ಹಂಗೆ ದುಡ್ಕೊಂಡು ತಿನ್ನು. ಕೆಲವ್ರು ಹಿಂಗೆ ಒಂದೆಷ್ಟು ಜನ ಇರ್ತಾರೆ, ಯಾರು ಏನಾದರೂ ತೊಗೊಂಡ್ರೆ ಸಾಕು ಹೊಟ್ಟೆ ಉರ್ಕೊಳ್ಳೋದು. ತಾವಂತೂ ದುಡ್ದು ತೊಗೊಂಡು ಎತ್ತಿಕ್ಕೊಳ್ಳೋ ಅಂಥ ಯೋಗ್ಯತೆ ಅಂತೂ ಇಲ್ಲ. ಯಾರನ್ನ ತೊಗೊಂಡ್ರೆ ಸಾಕು ನೋಡಿ ಹೊಟ್ಟೆ ಉರ್ಕೊಳ್ಳೋದು. ಅಲ್ಲ, ನಿನಗೂ ಶಕ್ತಿ ಐತೆ ತಾನೆ, ಹೋಗು ದುಡ್ಕೊಂಡು ತಿನ್ನು. ಯಾರು ಬೇಡ ಅಂತ ಅಂದರು? ನಾವು ಕಷ್ಟಪಟ್ಟೆ ತಾನೆ ಎಲ್ಲ ದುಡ್ಕೊಂಡು ತಂದು ಇಟ್ಕೊಳ್ಳೋದು. ಏನು ಬಿಟ್ಟಿಯಾಗಿ ಯಾರನ್ನ ತಂದುಕೊಡ್ತಾರೆ? ಈಗಿನ ಕಾಲದಾಗೆ ಸಾಯ್ತಾ ಇದ್ದೀವಿ ಅಂತಂದ್ರೂ ಒಂದು ತೊಟ್ಟು ನೀರು ಕೊಡಲ್ಲ. ಅಂಥದ್ರಾಗೆ ಬಿಟ್ಟಿಯಾಗಿ ಯಾರು ದುಡ್ಡೆ ತಂದು ಕೊಡೋದಿಲ್ಲ. ನೀನು ಯಾಕೆ ಇಷ್ಟೊಂದು ಡೈಲಾಗ್ ಹೊಡಿತಾ ಇದೆಯಾ? ಅಲ್ಲ, ನಾನು ಹೇಳ್ಕೊಂಡು ಬಂದಿರೋದು ನಿಜಾನ ಇಲ್ವಾ ಅಂತ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಅವಳು ಮಾತು ಕೇಳ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಂದಿದ್ಯಲ್ಲ ನೀನು ಹೀಗೆಲ್ಲ ಹೇಳ್ಕೊಂಡು ಬಂದಿರೋದು ನನಗೆ ಮುಂಚೆನೇ ಗೊತ್ತಿತ್ತು. ಸುಮ್ಮನೆ ಒಂದು ಮನುಷ್ಯನಿಗೆ ಬೆಲೆ ಕೊಡಬೇಕು ಅಂತ ಸುಮ್ಕಿದ್ದೆ, ಆದರೆ ಇನ್ಮೇಲೆ ಸುಮ್ಕಿರೋ ಮಾತೇ ಇಲ್ಲ. ಇನ್ನೊಂದ್ಸಲ ಏನಾದರೂ ನನ್ನ ಬಗ್ಗೆ ಎಲ್ಲಾದರೂ ಹೇಳು, 32 ಉದುರಿಸ್ಬಿಡ್ತೀನಿ. ಹಬ್ಬ, ಇಬ್ಬರ ಮಧ್ಯೆ ಫಿಟ್ಟಿಂಗ್ ಇಕ್ಕಿದ್ದಾಯ್ತು. ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಸರಿ ಸಾವಿತ್ರಿ, ನಾನು ಬರ್ತೀನಿ. ಮನೇಲಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು. ನಡಿ ಮನೆಗೆ ಬಂದು ಮಾಡ್ತೀನಿ ನಿಂಗೆ. ಯಾಕೆ ಕಾಲೇಜ್ಗೆ ಹೋಗಿಲ್ಲ, ಇಲ್ಲೇ ಇದ್ದೀಯಾ?
ಅದು ಯಾಕೋ ತುಂಬ ತಲೆನೋವ್ತಾ ಇದೆಯಮ್ಮ. ಹೌದಾ, ಮತ್ತೆ ನಡಿ, ತಲೆನೋವು ಮಾತ್ರೆ ಇದೆ ಕೊಡ್ತೀನಿ, ನುಂಗ್ಬಿಟ್ಟು ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕಮ್ಮ. ಪಾತ್ರೆ ಎಲ್ಲ ತೊಳ್ಕೊಡು. ಅಯ್ಯೋ ಮರ್ತೆ ಹೋಗಿದ್ದೆ ಅಮ್ಮ, ಇವತ್ತು ಟೆಸ್ಟ್ ಇದೆ, ನಾನು ಕಾಲೇಜ್ಗೆ ಹೋಗಲೇಬೇಕು. ನಾನು ಕಾಲೇಜ್ಗೆ ಹೋಗ್ತೀನಿ, ಸರಿನಾ? ಅಯ್ಯೋ ಈಗ ತಾನೇ ತಲೆನೋವು ಅಂತಿದ್ದಲ್ಲೇ. ಈಗ ಹೊರಟೋಯ್ತು, ನಾನು ಕಾಲೇಜ್ಗೆ ಹೋಗ್ತೀನಿ. ಹಾಂ ನನಗೆ ಗೊತ್ತಿಲ್ವಾ ನಿಮ್ಮ ಬುದ್ಧಿ ಎಲ್ಲನೂ? ಹಾಂ, ಕೆಲಸ ಹೇಳಿದ್ರೆ ಸಾಕು ತಲೆನೋವು ಬರ್ತದೆ. ಈ ಅಮ್ಮ ಒಬ್ಳು ಮನೆಗೆ ನೆಮ್ಮದಿಯಾಗಿ ಒಂದೆರಡು ದಿನ ಟಿ ವಿ ನೋಡ್ಕೊಂಡಿರೋಣ ಅಂತಂದರೆ ಅದು ಮಾಡು ಇದು ಮಾಡು ಅಂತಾಳೆ. ಕೆಲಸ ಮಾಡೋದಕ್ಕಿಂತ ಕಾಲೇಜಲ್ಲಿ ಹೋಗಿ ಕೂತ್ಕೊಳ್ಳೋದೇ ಬೆಸ್ಟು. ಮನೇಲಿದ್ದರೆ ಇವ್ರ ಕಾಟ, ಕಾಲೇಜ್ಗೆ ಹೋದ್ರೆ ಆ ಮೇಷ್ಟ್ರುಗಳ ಕಾಟ. ಏನಪ್ಪ ಮಾಡೋದು?